ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಅಬುದಾಬಿನಲ್ಲಿರುವಂತಹ ಬಾಬ್ಸ್ ಹಿಂದೂ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮನೆಯಿಂದ ಹೊರಟಾಗ 4:15 ಆಗಿತ್ತು. ಸೊ 1.5 ಅವರ್ ಆಗುತ್ತೆ. 130 ಕಿಲೋಮೀಟರ್ಸ್ ಏನೋ ಇದೆ ಇಲ್ಲಿಂದ, ಅಲೈನಿಂದ ಅಬುದಾಬಿಗೆ. ನಾವಿವಾಗ ಹೋಗ್ತಾ ಇದ್ದೀವಿ ಅಬುದಾಬಿ ಹೈವೇನಲ್ಲಿ. ಗುಂಡಣ್ಣ ಕೂಡ ಮಲ್ಕೊಂಡಿದ್ದಾನೆ, ನಿದ್ದೆ ಮಾಡಿಬಿಟ್ಟ. ಒಂದು 10 ನಿಮಿಷಕ್ಕೆಲ್ಲ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ರೀ ನಿಮಗೆ, ಹೈವೇನಲ್ಲಿ ಹೋಗ್ತಿದ್ದೀವಿ. ಆಲ್ಮೋಸ್ಟ್ 6 ಗಂಟೆ ಹತ್ತತ್ರ ಆಗ್ತಿದೆ. ತುಂಬ ಬಿಸಿಲಿದೆ. ಇನ್ನು ಮುಂಚೆನೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೇಕಂತೆ. 6 ಗಂಟೆಗೇನೋ ಮಾಡ್ಕೊಂಡಿದ್ರು. ನಾವು ಹೋಗೋ ಅಷ್ಟರಲ್ಲಿ ಸ್ವಲ್ಪ 6:15ಗೆಲ್ಲ ರೀಚ್ ಆಗ್ತೀವಿ ಅನಿಸುತ್ತೆ. ಅಲ್ಲಿಗೆ ರೀಚ್ ಆದಮೇಲೆ ಅಲ್ಲಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗುಂಡು 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 ಹೇ ಗುಂಡು. ನಾವು ಕೂಡ ಟೆಂಪಲ್ ಹತ್ರ ರೀಚ್ ಆದ್ವಿ. ಟೆಂಪಲ್ ಹತ್ರ ರೀಚ್ ಆಗೋದಕ್ಕೆ ಅಲೈನಿಂದ ಕರೆಕ್ಟಾಗಿ 1.5 ಗಂಟೆ ಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಟ್ರಾಫಿಕ್ ಏನೂ ಇರೋದಿಲ್ಲ, ಹೈವೇ ಇರೋದ್ರಿಂದ ಬೇಗನೆ ರೀಚ್ ಆಗ್ಬೋದು. ನಾವು ನೋಡ್ತಾ ಇದ್ದೀರಾ, ತುಂಬಾ ಕಾರ್ಗಳೆಲ್ಲ ನಿಂತಿರುತ್ತೆ. ನಾನು ಹೋಗಿದ್ದು ಫಸ್ಟ್ ಟೈಮ್ ಆ ಟೆಂಪಲ್ಗೆ. ತುಂಬಾ ಕಾರ್ಗಳೆಲ್ಲ ಇತ್ತು. ಜನಗಳಿರ್ತಾರೋ ಇರೋಲ್ವೋ ಅಂದ್ಕೊಂಡೆ. ದಿನಾಲು ಹೋದ್ರೂ ಅಷ್ಟೇ ಜನಗಳೆಲ್ಲ ಇರ್ತಾರಂತೆ. ಇಲ್ಲಿ ನೋಡ್ತಾ ಇದ್ದೀರಾ, 3 ಪಾರ್ಕಿಂಗ್ ಏರಿಯಾನ ಮಾಡಿದ್ದಾರೆ. ಫಸ್ಟು, ಸೆಕೆಂಡು, ಥರ್ಡ್ ಅಂತ. ನಮಗೆ ಥರ್ಡ್ ಪಾರ್ಕಿಂಗ್ ಸಿಕ್ತು. ನಾವು ಪಾರ್ಕಿಂಗ್ ಮಾಡಿಕೊಂಡು ಹೋದ್ವಿ. ಅಲ್ಲಿ ಶಾಮಿಯಾನೆಲ್ಲ ಹಾಕಿದ್ರು. ಅವತ್ತಿನ ಹಿಂದಿನ ದಿನ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ತುಂಬ ಭಕ್ತಾದಿಗಳು ಹೋಗ್ತಾರೆ, ಬಿಸಿಲಿರುತ್ತೆ ಅಂತ. ಸೊ ಹಾಗಾಗಿ ಅದನ್ನು ಹಾಕಿದ್ರು. ನಾವು ಕೂಡ ನೆಟ್ಕೊಂಡು ಹೋದ್ವಿ. ನಮಗೆ ಸೆಕೆಂಡ್ ಪಾರ್ಕಿಂಗ್ ಕೊಟ್ಟಿರೋದ್ರಿಂದ ಸ್ವಲ್ಪ ದೂರನೇ ಇತ್ತು. ಅಲ್ಲಿಂದ ನಾವು ನೆಟ್ಕೊಂಡು ಹೋದ್ವಿ. ತುಂಬ ಜನ ಆವಾಗಿನ ಬರ್ತಾ ಇದ್ದರು. ಇದನ್ನು ಬೆಳಗ್ಗೆ ಟೈಮ್ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ವ್ಯೂ, ಮತ್ತು ನೈಟ್ ಟೈಮ್ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಮೇಲ್ಗಡೆಯಿಂದ. ಇನ್ನು ಅಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಸ್ವಲ್ಪ. ನಾವು ಆಲ್ಮೋಸ್ಟ್ ರೀಚ್ ಆದಾಗ 6:45-7 ಗಂಟೆ ಆಗಿತ್ತು ಟೈಮು. ಅಲ್ಲಿಂದ ಹಾಗೇ ನೆಟ್ಕೊಂಡು ಹೋದ್ವಿ. ತುಂಬಾ ಲಾಂಗ್ ಅಂತ ಅನ್ನಿಸ್ತು ನನಗೆ. ನೋಡ್ತಾ ಇದ್ದೀರಾ, ಇದು ಈಚೆಯಿಂದ ನಾವು ನೆಟ್ಕೊಂಡು ಹೋಗ್ತಿರೋದು. ನಾವು ಈ ಟೆಂಪಲ್ಗೆ ಬರಬೇಕು ಅಂತಂದರೆ 1 ಡೇ ಬಿಫೋರೇ ನಾವು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಟಿಕೆಟ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿಯಂಥ ಅಮೌಂಟ್ ಏನೂ ಇರೋದಿಲ್ಲ, ಫ್ರೀ ಇರುತ್ತೆ. ನಾವಿಲ್ಲಿ ಎಂಟ್ರೆನ್ಸ್ನಲ್ಲಿ ಹೋಗಬೇಕಾದ್ರೆ ಸೆಕ್ಯೂರಿಟಿಗೆ ನಾವು ಬುಕ್ ಮಾಡಿರುವಂತಹ ರಿಜಿಸ್ಟ್ರೇಷನ್ನ ತೋರಿಸ್ಬೇಕಾಗುತ್ತೆ. ಮುಂಚೆ ಎಲ್ಲ ಈ ರೀತಿ ಇರಲಿಲ್ವಂತೆ. ಈ ಸಲಿಂದ ಈ ಥರ ಇದೆ ಅಂತ ಪಂಚು ಹೇಳ್ತಿದ್ರು. ಅವ್ರಿಗೆ ತೋರಿಸಿದ ಮೇಲೆ ಒಳಗಡೆ ಬಿಡ್ತಾರೆ. ಸೊ ತುಂಬ ಜನಗಳಿದ್ರು ಅನಿಸುತ್ತೆ. ಈ ಥರ ಎಲ್ಲ ಮಾಡಿದರು ಅಲ್ಲಿ. ಬಟ್ ನಾವು ಹೋದಾಗ ಸ್ವಲ್ಪ ಫ್ರೀನೇ ಇತ್ತು. ಪಬ್ಲಿಕ್ ಹಾಲಿಡೇಸ್ನಲ್ಲಿ ಮಾತ್ರ ತುಂಬ ಜನಗಳಿರ್ತಾರೆ. ಇಲ್ಲಿ ನೋ ಫೋಟೋಗ್ರಫಿ ಅಲೌಡ್ ಅಂತ ಇತ್ತು. ಇನ್ಸೈಡ್ ಹೋಗಬೇಕಾದ್ರೆ ಚೆಕ್ಕಿಂಗ್ ಹತ್ರ ಎಲ್ಲ ನಾನು ಯಾವುದೇ ರೀತಿ ಫೋಟೋಶೂಟ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆ್ಯಂಡ್ ಇಲ್ಲಿ ಬೇಬಿ ಫುಡ್ಸು, ಯಾವುದೇ ರೀತಿ ಅಂತ ತಿನ್ನೋ ಪದಾರ್ಥಗಳು ಇನ್ಸೈಡಲ್ಲಿ ಅಲೋ ಇರೋದಿಲ್ಲ. ನೀರು ಬೇಕು ಅಂತಂದರೆ ಅಲ್ಲೇ ಇಟ್ಟಿರ್ತಾರೆ ಒಳಗಡೆ ನೀರಿನ ಕ್ಯಾನು, ನಾವು ತೊಗೋಬೋದು. ಸೊ ನನಗೆ ಗೊತ್ತಿರಲಿಲ್ಲ, ನಾನು ಪಾಪು ಫುಡ್ನ ತೊಗೊಂಡು ಹೋಗಿದ್ದೆ. ಸೊ ಹಾಗಾಗಿ ಪಂಚು ಅದನ್ನು ಇಟ್ಟು ಬರ್ತೀನಿ, ಮತ್ತೆ ಕಾರಲ್ಲಿ ಅಲೋ ಇಲ್ಲ ಅಂತ ರಿಟರ್ನ್ ತೊಗೊಂಡೋದ್ರು. ಆವಾಗ ಹಾಗೆ ಗುಂಡಣ್ಣನ ಎತ್ಕೊಂಡು ನಾನು ಒಳಗಡೆ ಹಾಗೆ ಎಂಟ್ರೆನ್ಸಲ್ಲಿ ಅವ್ನು ಎತ್ಕೊಂಡು ಹಾಗೆ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ನಿಮಗೆ ಕೆಳಗಡೆಯಿಂದನೇ ತೋರಿಸ್ತೀನಿ ಇದನ್ನು, ಬಾಬ್ಸ್ ಹಿಂದೂ ಟೆಂಪಲ್ನ ಎಷ್ಟು ಚೆನ್ನಾಗಿದೆ ಅಂತ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ವ್ಯೂ. ಬಾಬ್ಸ್ ಅಂತ ಅಂದರೆ ನಾನು ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಬೋಚ ಸನ್ವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥೆ ಅಂತ ಇದ್ರ ನೇಮು. ತುಂಬ ಲಾಂಗ್ ಆಗಿರೋದ್ರಿಂದ ಬಾಬ್ಸ್ ಹಿಂದೂ ಟೆಂಪಲ್ ಅಂತ ಕರೀತಾರೆ. ಅಲ್ಲಿಂದ ನಾವು ಒಳಗಡೆ ಹೊಟ್ವಿ. ಗಾರ್ಡನಿಂಗ್ ಎಲ್ಲ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಫ್ಲವರ್ಸ್ ಎಲ್ಲ ಹಾಕಿದ್ರು, ಗ್ರೀನರಿ ಇತ್ತು, ತುಂಬಾ ವಿಶಾಲವಾಗಿತ್ತು. ತಣ್ಣನ ಗಾಳಿ ಬರ್ತಿತ್ತು. ನಾವು ಕೂಡ ಹಾಗೆ ನೆಡ್ಕೊಂಡು ಹೊಟ್ವಿ. ಜಗತ್ತಿನಲ್ಲಿ ತುಂಬ ದೇಶಗಳಿದೆ. ಎಲ್ಲ ದೇಶಗಳಲ್ಲೂ ಕೂಡ ಭವ್ಯವಾದ ನಮ್ಮ ಹಿಂದೂ ದೇವಾಲಯಗಳನ್ನ ನಿರ್ಮಿಸಿದ್ದಾರೆ. ಅದರಲ್ಲಿ ಕೂಡ ಅಬುದಾಬಿನಲ್ಲಿ
ಇದು ಮೊದಲನೇ ದೇವಾಲಯ ಅಂತಲೇ ಹೇಳ್ಬೋದು. ಹಿಂದೂಗಳಿಗೋಸ್ಕರ ದೇವಾಲಯನ ನಿರ್ಮಿಸಿದ್ದಾರೆ. ಇದನ್ನು ನಿರ್ಮಿಸಿದ್ದು ಯಾವಾಗ ಅಂತಂದರೆ 2015ರಲ್ಲಿ ಗೌರ್ಮೆಂಟ್ ಕಡೆಯಿಂದ UAE ಗೌರ್ಮೆಂಟ್ ಕಡೆಯಿಂದ ಹಿಂದೂ ಮಂದಿರನ ಮಾಡಬೇಕು ಅಂತ ಅದಕ್ಕೋಸ್ಕರ ಭೂಮಿನ ಅನೌನ್ಸ್ ಮಾಡಿದ್ರಂತೆ. 2018ರಲ್ಲಿ ಪ್ರಧಾನಿ ಮೋದಿ ಅವರು UAEಗೆ ಒಂದು ಸಲ ಭೇಟಿ ನೀಡಿದ್ರಂತೆ. ಆ ಸಂದರ್ಭದಲ್ಲಿ ಬಾಬ್ಸ್ ಹಿಂದೂ ಮಂದಿರವನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ರಂತೆ. ಇದು ಓಪನ್ ಆಗಿದ್ದು 2024 1 ಮಾರ್ಚ್ನಲ್ಲಿ ಬಾಬ್ಸ್ ಹಿಂದೂ ಟೆಂಪಲ್ ಓಪನ್ ಆಗಿತ್ತು. ಬಾಬ್ಲಿ ಮೇನ್ ವಿಶೇಷ ಏನು ಅಂತ ಅಂದರೆ ದಿನಾಲು ಸಂಜೆ ಈವ್ನಿಂಗ್ ಗಂಗಾ ಆರತಿ ಅಂತ ನಡೆಯುತ್ತೆ 7:30ಗೆ. ಅದನ್ನು ನೋಡೋದಕ್ಕೆ ಅಂತಲೇ ತುಂಬಾ ಭಕ್ತಾದಿಗಳು ಬರ್ತಾರೆ. ನಾವು ಕೂಡ ಫಸ್ಟ್ ಟೈಮ್ ಹೋಗಿದ್ರಿಂದ ಅದು ನೋಡೋದಕ್ಕೆ ಅಂತ ಟೈಮಿಗೆ ಹೋಗಿದ್ವಿ. ಹಾಗೆ ಇಲ್ಲಿ ಪ್ರಸಾದ ಕೂಡ ದೊರೆಯುತ್ತೆ. ಖಾರ ಪೊಂಗಲ್ನ ಕೊಟ್ಟಿದ್ದರು. ದಿನಾಲೂ ಪ್ರಸಾದ ಕೂಡ ಕೊಡ್ತಾರಂತೆ. ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು. ನಾವು ತಿನ್ಕೊಂಡು ಹಾಗೆ ಹೊಟ್ವಿ ದೇವಸ್ಥಾನದ ಕಡೆ. ತುಂಬ ಲಾಂಗ್ ಇದೆ ದೇವಸ್ಥಾನ, ನಡ್ಕೊಂಡು ಹೋಗಬೇಕು. ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ ಅಂತೂ ರಾತ್ರಿ ಟೈಮ್ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ಟೆಂಪಲ್ ಕೂಡ ತುಂಬಾ ವಿಶಾಲವಾಗಿದೆ. ಈ ದೇವಸ್ಥಾನ 27 ಎಕರೆನಲ್ಲಿದೆ ಹಾಗೂ 108 ಫೀಟ್ ಎತ್ತರ, 262 ಫೀಟ್ ಉದ್ದ ಹಾಗೂ 180 ಫೀಟ್ ಅಗಲವಿದೆ. ಈವ್ನಿಂಗ್ ಟೈಮ್ ಹೋದರೆ ಅಂತೂ ನೋಡೋದಕ್ಕೆ 2 ಕಣ್ಣುಗಳು ಸಾಲದು. ದೇವಸ್ಥಾನ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ. ಈಚೆಯಿಂದ ತುಂಬಾ ಲೈಟಿಂಗ್ಸ್ ಅರೇಂಜ್ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು ಟೆಂಪಲ್ಲು. ನಾನು ಫಸ್ಟ್ ಟೈಮ್ ಹೋಗಿದ್ದು ಪಂಚು ಕೂಡ ಹೇಳ್ತಿದ್ರು, ಲಾಸ್ಟ್ ಟೈಮ್ ಬಂದಿದ್ದಾಗ ಡೇ ಟೈಮಲ್ಲಿ ಬಂದಿದ್ದೆ, ಇವಾಗ ನೈಟ್ ಟೈಮ್ ಕೂಡ ವ್ಯೂ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ಇಲ್ಲಿ ಫೋಟೋನ ತೆಗೆದುಕೊಳ್ಳೋದಕ್ಕೆ ಅಂತಲೇ ಒಂದು ಫ್ರೇಮ್ ಥರ ಮಾಡಿದ್ದಾರೆ. ಮತ್ತು ಇಲ್ಲೆಲ್ಲ ವಾಟರ್ ಎಲ್ಲ ಬರ್ತಿತ್ತು ಸೈಡಲ್ಲೆಲ್ಲ, ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ನಿಂತ್ಕೊಂಡು ಫೋಟೋ ತೊಗೊಂಡ್ರೆ ಕರೆಕ್ಟಾಗಿ ಟೆಂಪಲ್ದು ಏನಿದೆ ಅದು ಫ್ರೇಮ್ನಲ್ಲಿ ನೀಟಾಗಿ ಬರುತ್ತೆ. ಫೋಟೋಗೋಸ್ಕರನೇ ಆ ಥರ ಫ್ರೇಮ್ನ ಇಟ್ಟಿದ್ದಾರೆ. ನಾವು ಕೂಡ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋನ ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ತುಂಬ ಜನ ಆಲ್ರೆಡಿ ದೇವ ದರ್ಶನನ ಮಾಡಿಕೊಂಡು ಹೋಗ್ತಾಯಿದ್ರು, ಕೆಲವ್ರು ಜನ ಬರ್ತಾಯಿದ್ರು. ಹಾಗೆ ಇನ್ನೊಂದು ವಿಶೇಷ ಏನು ಅಂತಂದರೆ ತುಂಬಾ ಲ್ಯಾಂಗ್ವೇಜಸಲ್ಲಿ ಇಲ್ಲೆಲ್ಲ ಕೊಟ್ಟಿದ್ದರು. ಅದರಲ್ಲಿ ನಾನು ನಮ್ಮ ಕನ್ನಡದ್ದೆಲ್ಲಾದ್ರೂ ಇರುತ್ತಾ ಅಂತ ನೋಡಿದೆ. ಫೈನಲಿ ಲಾಸ್ಟಲ್ಲಿ ಸಿಕ್ತು. ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ. ಇಲ್ಲಿತ್ತು, ಅದನ್ನು ಕೂಡ ನೋಡಿಕೊಂಡು ನಾವು ಹಾಗೆ ಫೋಟೋನ ತಗೊಂಡು ಅಲ್ಲಿಂದ ದೇವರ ದರ್ಶನನ ಮಾಡ್ಕೊಳ್ಳೋಣ ಅಂತ ಅಲ್ಲಿಂದ ಹೊರಟ್ವಿ ನಾವು. ತುಂಬಾ ಲೈಟಿಂಗ್ಸು, ವಾಟರೆಲ್ಲ ಬರ್ತಿತ್ತು, ಒಂಥರ ಫಾಲ್ ಥರ. ಅದು ಈಚೆ ಏನು ವ್ಯೂನ ಸೆಟ್ ಮಾಡಿದ್ದಾರೆ ಅದು ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಅಲ್ಲಿ ನಿಂತ್ಕೊಂಡು ಫೋಟೋಸೆಲ್ಲ ತಗೊಂಡ್ವಿ. ಹಾಗೆ ಟೆಂಪಲ್ಗೆ ಹೋಗಬೇಕಾದ್ರೆ ಯಾವುದೇ ರೀತಿಯಾದಂತಹ ವೆಸ್ಟರ್ನ್ ಡ್ರೆಸ್ಸಸ್ ಎಲ್ಲ ಹಲೋ ಇರೋದಿಲ್ಲ. ಓನ್ಲಿ ಎತ್ನಿಕ್ ವಿಯರ್, ಇಂಡಿಯನ್ ವಿಯರ್ ಡ್ರೆಸ್ಸಸ್ನೇ ನಾವು ವಿಯರ್ ಮಾಡ್ಕೊಂಡು ಹೋಗಬೇಕು. ಇವಾಗ ನಾನು ದೂರದಿಂದ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಇದು ವ್ಯೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ನೋಡೋದಕ್ಕೆ 2 ಕಣ್ಗಳು ಸಾಲದು ಅಂತಾರಲ್ಲ, ಆ ಥರ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು ಟೆಂಪಲ್ಲು. ಇವಾಗ ಅಲ್ಲಿಂದ ನಾವು ಸ್ಯಾಂಡಲ್ಸ್ನ ಬಿಡೋಣ ಅಂತ ಹೇಳಿ ಹೊರಟ್ವಿ. ಅಲ್ಲಿಂದ ರೈಟ್ ಸೈಡ್ ತಿರ್ಕೊಂಡು ಹೋಗಬೇಕು. ಅಲ್ಲಿವರೆಗೂ ಏನು ತೋರಿಸ್ದೆ ವೀಡಿಯೋ, ಅಲ್ಲಿವರೆಗೂ ಸ್ಯಾಂಡಲ್ಸ್ ಅಲೋ ಇದೆ. ಅಲ್ಲಿಂದ ಇನ್ಸೈಡ್ಗೆ ನಾವು ಹಾಕ್ಕೊಂಡು ಹೋಗೋಗಿಲ್ಲ. ಸೊ ಅಲ್ಲೇ ಅದಕ್ಕೂ ಕೂಡ ವಾಶ್ರೂಮ್ ಇದೆ ಸೈಡಲ್ಲಿ, ಮತ್ತು ಸ್ಯಾಂಡಲ್ಸ್ನ ಬಿಡೋದಕ್ಕೂ ಕೂಡ ಅಲ್ಲೇ ಅರೇಂಜ್ ಮಾಡಿದ್ದಾರೆ. ಗುಂಡಣ್ಣ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ದ. ಅವನು ಕೂಡ ಇವಾಗ ಔಟ್ಸೈಡ್ ಹೋದಾಗ ಕ್ರೌಡೆಲ್ಲ ಆಲ್ಮೋಸ್ಟು ಅಡ್ಜಸ್ಟ್ ಆಗಿದ್ದಾನೆ 80%. ಇನ್ನೊಂದು ಸ್ವಲ್ಪ ಹೀಗೇ ಹೊರಗಡೆ ಕರ್ಕೊಂಡೋಗಿ ಆಟ ಆಡಿಸಿದ್ರೆ ಅವನು ಕೂಡ ನಮ್ಮ ಜೊತೆ ಹೊರಗಡೆ ಎಲ್ಲ ಸುತ್ತಾಡೋದಕ್ಕೆ ರೆಡಿ ಆಗ್ತಾನೆ. ಈಚೆಲ್ಲ ಈ ಥರ ನೋಡಿ ಗಂಟೆಗಳದ್ದೆಲ್ಲ ಇತ್ತು. ಮಕ್ಳುಗಳೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು. ನಾವು ಕೂಡ ಶೂಸ್ ಹೌಸ್ಗೆ ಬಂದ್ವಿ. ಅಲ್ಲಿ ಶೂಸ್ನ ಬಿಟ್ಟು ಅಲ್ಲಿಂದ ಹಾಗೆ ಒಂದು ಮಿರರಲ್ಲಿ ಸೆಲ್ಫಿ ತೊಗೊಂಡು ಹ್ಯಾಂಡ್ ವಾಶ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಗುಂಡಣ್ಣ ಕೂಡ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದ. ಎಲ್ಲೇನು ಕಾಣಿಸುತ್ತೋ ಅದನ್ನೆಲ್ಲ ಅವನು ಒಂದು ಸಲ ಟಚ್ ಮಾಡಿ ನೋಡಬೇಕು, ಇಲ್ಲಾಂದರೆ ಅವನಿಗೆ ಸಮಾಧಾನ ಆಗಲ್ಲ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದರು.
ಅಲ್ಲಿಂದ ಹಾಗೆ ಈಚೆ ಬಂದ್ವಿ. ಗುಂಡಣ್ಣನ ಹತ್ರ ಗಂಟೆನ ಓಡಿಸ್ತಿದ್ರು. ದೇವಸ್ಥಾನಕ್ಕೆ ಹೋಗಿ ನಾವು ಗಂಟೆನ ಹೊಡೆದ್ರೇ ನಮಗೊಂಥರ ಸಮಾಧಾನ, ಆ ಸೌಂಡು, ಆ ವೈಬ್ರೇಷನ್ ಎಲ್ಲ ಚೆನ್ನಾಗಿರುತ್ತೆ ನೋಡಿ. ಸೈಡಲ್ಲಿ ಈ ಥರ ಎಲ್ಲ ನಂದಿ ಒಳಗಡೆಯಿಂದ ನೀರು ಬರೋ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಲ್ಲಿ ನಂದಿ ಇದು ಫೇಸ್ದು ಒಳಗಡೆಯಿಂದ ನೀರು ಬರ್ತಿದೆ. ಅಲ್ಲೂ ಕೂಡ ನಿಂತ್ಕೊಂಡು ನಾವು ಫೋಟೋನ ತಗೊಂಡ್ವಿ. ಗುಂಡಣ್ಣ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಿದ್ದ, ವಾಟರು ಗಂಟೆನೆಲ್ಲ. ಸೊ ಅವನು ಕೂಡ ಅಲ್ಲಿ ನಿಲ್ಲಿಸ್ಕೊಂಡು ಫೋಟೋ ಎಲ್ಲ ತಗೊಂಡು ಅಲ್ಲಿಂದ ನಾವು ದೇವ್ರುಗಳದ್ದು ದರ್ಶನ ಮಾಡೋಣ ಅಂತ ಹೇಳಿ ಮೇಲ್ಗಡೆ ಹತ್ತಿ ಹೋದ್ವಿ. ನಾವು ಸುಮಾರು 7 ಗಂಟೆ 7:30 ಸಮಯ ಆಗಿತ್ತು ಅನಿಸುತ್ತೆ. ಅಷ್ಟರಲ್ಲಿ ಗಂಗಾ ಆರತಿ ಕೂಡ ನಡೀತಾ ಇತ್ತು. ಸರಿ ಓಕೆ ಅಂತ ಬೇಗ ಗಂಗಾ ಆರತಿ ನೋಡೋದಕ್ಕೋಸ್ಕರ ಅಂತಲೇ ನಾವು ಹೋಗಿದ್ವಿ. ಅಲ್ಲಿ ಆಲ್ರೆಡಿ ಜನ ಎಲ್ಲ ಕೂತ್ಕೊಂಡಿದ್ರು ಸೈಡ್ನಲ್ಲಿ. ಸರಿ ಫಸ್ಟು ಗಂಗಾ ಆರತಿನ ನೋಡಿಕೊಂಡು ನೆಕ್ಸ್ಟು ನಾವು ದೇವರ ದರ್ಶನನ ಮಾಡೋಣ ಅಂತ ಆ ದೇವಸ್ಥಾನ ಟೆಂಪಲ್ ಏನಿದೆ ಅದರದ್ದು ಲೆಫ್ಟ್ ಸೈಡಲ್ಲಿ ಗಂಗಾ ಆರತಿ ನಡೆಯುತ್ತೆ ಅಲ್ಲಿ. ಸೊ ಇದಕ್ಕೆ ತುಂಬ ಜನ ದೇವ್ರಿಗೆ ಅಂತಲೇ ಟಿಕೆಟ್ ಏನೋ ತೊಗೊಂಡು ಗಂಗಾ ಆರತಿನ ಮಾಡಿಸ್ತಾರಂತೆ. ಅಲ್ಲಿ ನೋಡೋಣ ಅಂತ ನಾವು ಕೂಡ ಸೈಡಿಗೆ ಹೋದ್ವಿ. ತುಂಬ ಜನಗಳೆಲ್ಲ ಕೂತ್ಕೊಂಡಿದ್ರು ಅಲ್ಲಿ. ಟೆಂಪಲ್ ಏನು ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಿಮಗೆ ಸೈಡ್ ವ್ಯೂವಿಂದ ತೋರಿಸ್ತಾ ಇದ್ದೀನಿ ನಾನು. ಇವಾಗ ಗಂಗಾ ಆರತಿ ಶುರುವಾಗಿದೆ ಆಲ್ರೆಡಿ. ಅಲ್ಲಿ ಆರತಿ ಮಾಡ್ತಿದ್ದಾರೆ ನೋಡಿ, ಅದು ನಿಮಗೆ ಕಾಣಿಸುತ್ತೆ. ನಾನು ಕೂಡ ಗುಂಡಣ್ಣನ ಕೂರಿಸ್ಕೊಂಡು ಅಳ್ತಾ ಇದ್ದ, ಸುಮ್ಮನೆ ಇರ್ತಿರ್ಲಿಲ್ಲ. ಹಾಗಾಗಿ ಪಂಚು ವೀಡಿಯೋ ಮಾಡ್ತಿದ್ರು, ನಾನು ಕೂಡ ಕೂರಿಸ್ಕೊಂಡು ಗಂಗಾ ಆರತಿನ ನೋಡ್ತಿದ್ದೆ. ದೇವ್ರಿಗೆ ಅಲ್ಲಿ ಆರತಿನ ಬೆಳಗ್ತಿದ್ದಾರೆ ನೋಡಿ, ಅದು ಕಾಣಿಸ್ತಿದೆ ನಿಮಗೆ. ದೇವ್ರದ್ದು ಸಾಂಗ್ ಕೂಡ ಬರುತ್ತೆ ಹೇಳ್ಕೊಂಡು ಅದು ಆರತಿ ಮಾಡೋದು. ಅದು ಸಾಂಗ್ ಹಾಕಿದ್ರೆ ಒರಿಜಿನಲ್ ಆಡಿಯೋನ ಅದು ಕಾಪಿರೈಟ್ ಆಗುತ್ತೆ ಅಂತ ನಾನು ನಿಮಗೆ ಅದನ್ನು ಮ್ಯೂಟ್ ಮಾಡಿ ಜಸ್ಟ್ ಹಂಗೆ ಗಂಗಾ ಆರತಿ ಮಾಡ್ತಿರೋದನ್ನ ನಾನು ತೋರಿಸ್ತಾ ಇದ್ದೀನಿ. ಜನಗಳೆಲ್ಲ ಕೂತ್ಕೊಂಡಿದ್ದಾರೆ ನೋಡಿ ಇಲ್ಲಿ, ತುಂಬ ಜನ. ನಾನು ಕೂಡ ಹಾಗೇನೇ ಗಂಗಾ ಆರತಿ ಮಾಡ್ಕೊಂಡು, ಪಾಪು ಸುಮ್ಮನಿರ್ತಿರ್ಲಿಲ್ಲ, ಅಳ್ತಿದ್ದ. ಅವನ್ನ ಎತ್ಕೊಂಡು ಮುಂದೆ ನೋಡೋಣ ಅಂತ ಹೋದೆ. ತುಂಬ ಚೆನ್ನಾಗಿ ನಡೀತಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೆ ದೇವಸ್ಥಾನ ಏನು ಕಾಣಿಸ್ತಿದೆ ಅದು ಔಟರ್ ಸರ್ಫೇಸ್, ಅದನ್ನು ರಾಜಸ್ಥಾನದಿಂದ ತರಿಸಲಾಗಿದೆ ಸ್ಟೋನ್ಸ್ನ. ರಾಜಸ್ಥಾನಿಂದ ತರಿಸಿರುವಂಥ ಕಲ್ಲುಗಳಿಂದ ಅದನ್ನು ನಿರ್ಮಾಣ ಮಾಡಲಾಗಿದೆ. ಅದು ರೀಸನ್ ಏನಪ್ಪ ಅಂತ ಅಂದರೆ ಇಲ್ಲಿ UAEನಲ್ಲಿ ಸಮ್ಮರ್ ಇರೋದು 50 ಡಿಗ್ರಿ ಸೆಲ್ಸಿಯಸ್ವರೆಗೂ ಟೆಂಪ್ರೇಚರ್ ಹೋಗುತ್ತೆ. ಸೊ ಹಾಗಾಗಿ ಆ ಟೆಂಪರೇಚರ್ನ ತಡೆದುಕೊಳ್ಳೋ ಶಕ್ತಿ ಇರಬೇಕಲ್ವ, ಹಾಗಾಗಿ ಸಾಮರ್ಥ್ಯ ಇರುವಂತಹ ಕಲ್ಲುಗಳು ಬೇಕು ಅಂತೇಳಿ ರಾಜಸ್ಥಾನದಿಂದ ಔಟರ್ ಸರ್ಫೇಸ್ಗೋಸ್ಕರ ಅದನ್ನು ತರಿಸಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಒಳಗಡೆ ಇರುವಂತಹ ಕಲ್ಲುಗಳನ್ನ ಏನು ಹೇಳ್ತಾರೆ, ಒಳಗಡೆ ದೇವಾಲಯದ ಒಳಗಡೆ ಪಿಂಕ್ ಸ್ಯಾಂಡ್ ಸ್ಟೋನಿಂದ ನಿರ್ಮಾಣ ಮಾಡಿದ್ದಾರೆ ಅದು. ಆ್ಯಂಡ್ ವೈಟ್ ಮಾರ್ಬಲ್ಸ್ದು ಅದು. ಒಳಗಡೆ ಕಾಲನ್ನ ಇಟ್ಟರೆ ಫುಲ್ಲು ಕಲ್ಲುಗಳೆಲ್ಲ ತುಂಬ ತಣ್ಣಗಿರ್ತಿತ್ತು, ತುಂಬಾ ಚೆನ್ನಾಗಿತ್ತು. ವೈಟ್ ಮಾರ್ಬಲ್ ಸ್ಟೋನ್ಸಿಂದ ಮಾಡಿದ್ದಾರೆ. ಅದನ್ನು ಇಟಾಲಿಯಿಂದ ತರಿಸಿದ್ದಾರೆ ಅಂತೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಗಂಗಾ ಆರತಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದೊಳಗಡೆ ಹೋಗೋಣ ಅಂತ ಹೋದ್ವಿ. ಫೋಟೋನೆಲ್ಲ ತಗೊಂಡು ಅಲ್ಲಿಂದ. ನೋಡ್ತಾ ಇದ್ದೀರಾ, ಇದು ಏನು ಮೇಲ್ಗಡೆ ಸ್ಟೆಪ್ಸ್ ಏನಿದೆ ಅದು ಹತ್ಕೊಂಡು ಮೇಲ್ಗಡೆ ಹೋದ್ವಿ. ಅದು ಅಲ್ಲಿಗೆ ಲಾಸ್ಟು. ಫೋಟೋ ಆ್ಯಂಡ್ ವೀಡಿಯೋಸ್ ಅಲೋ ಇಲ್ಲ ಇನ್ಸೈಡಲ್ಲಿ. ಸೊ ಹಾಗಾಗಿ ನಾನು ಈಚೆಯಿಂದ ಮೇಲ್ಗಡೆಯಿಂದ ನಿಮಗೆ ಒಂದು ವ್ಯೂನ ತೋರಿಸ್ತಾ ಇದ್ದೀನಿ. ಅಲ್ಲಿ ಹಾಗೆ ಕುಂಕುಮನ ಇಟ್ಟಿದ್ರು. ನಾನು ಕೂಡ ಕುಂಕುಮನ ಹಣೆಗೆ ಹಚ್ಕೊಂಡು ಗುಂಡಣ್ಣನಿಗೂ ಹಚ್ಚಿ ಪಂಚಕ್ಕೂ ಕೂಡ ಹಚ್ಚಿ ಅಲ್ಲಿಂದ ನಾವು ಫಸ್ಟು ಒಂದು ಪ್ರದಕ್ಷಿಣೆ ಬರೋಣ ಅಂತ ಹೋದ್ವಿ. ಯಾಕೆಂದರೆ ಇನ್ಸೈಡಲ್ಲಿ ಫೋಟೋ ಆ್ಯಂಡ್ ವಿಡಿಯೋ ಅವೈಲಬಲ್ ಇಲ್ಲ. ಒಂದು ರೌಂಡು ಬಂದು ಹಾಗೆ ನಿಮಗೂ ಕೂಡ ದೇವಸ್ಥಾನನ ತೋರಿಸೋಣ ಅಂತ ಹಾಗೆ ಒಂದು ರೌಂಡು ನಾನು ಕೂಡ ಹೋದೆ ಪ್ರದಕ್ಷಿಣೆ ಹಾಕ್ಕೊಂಬರೋದಕ್ಕೆ. ಲಿಫ್ಟ್ ಕೂಡ ಅವೈಲಬಲ್ ಇದೆ ಇಲ್ಲಿ. ನೋಡ್ತಾ ಇದ್ದೀರಾ, ಹೋಗ್ತಾ ಇದ್ದೀನಿ. ಸೆಕ್ಯೂರಿಟಿ ಕೂಡ ತುಂಬ ಜನ ಇದ್ದರು. ಇಲ್ಲಿ ನೋಡಿ ಹೊರಗಡೆ ಕಲ್ಲುಗಳಿಂದ ಎಲ್ಲ ಎಷ್ಟು ಮಹಾಭಾರತದಲ್ಲಿ ನಡೆದಿರೋ ಅಂತಹ ಘಟನೆಗಳನ್ನ ಕೂಡ ಇಲ್ಲಿ ದೃಶ್ಯಗಳನ್ನ ನಮಗೆ ಕಾಣ್ಬರುತ್ತೆ. ಪ್ರತಿಯೊಂದೂ ಕೂಡ ಕೆತ್ತನೆ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿಂದ ನಿಂತ್ಕೊಂಡ್ರೆ ನೋಡಿ ದೇವ್ರದ್ದು ಕೂಡ ದರ್ಶನ ಮಾಡ್ಕೋಬೋದು. ಚಿಕ್ಕದಾಗಿ ನಾನು ತೋರಿಸಿದ್ದೀನಿ. ಒಳಗಡೆ ಎಲ್ಲ ವಿಡಿಯೋ ಅಲೋ ಇಲ್ಲ. ಒಂದೊಂದು ಕೆತ್ತನೆನೂ ಕೂಡ ತುಂಬ ಸುಂದರವಾಗಿ ಕಡ್ದಿದ್ದಾರೆ. ಈ ಥರ ಕೆತ್ತನೆ ಮಾಡಿರೋರಿಗೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಇವಾಗ ನಾನೇನು ತೋರಿಸ್ತಿದ್ದೀನಿ ನೋಡಿ, ಅಲ್ಲಿ ಆ ಕಡೆ ಈ ಕಡೆ ಜನಗಳೆಲ್ಲ ಕೂತ್ಕೊಂಡು ಮಧ್ಯ ಗಂಗಾ ಆರತಿ ಮಾಡ್ತಿದ್ರು. ಅದು ನೋಡೋದಕ್ಕೆ ಅಂತಲೇ ಕೂತ್ಕೊಂಡು ಆ ಥರ ಮಾಡಿದ್ದಾರೆ.
ನೋಡಿ ಎಷ್ಟು ಉದ್ದ ಇದೆ, ತುಂಬಾ ಚೆನ್ನಾಗಿದೆ ಟೆಂಪಲ್ ಮಾತ್ರ. ನೀವು ಯಾರಾದ್ರೂ ಯಾವಾಗಾದ್ರೂ UAEಗೆ ಬಂದರೆ ಈ ಟೆಂಪಲ್ಗೆ ಮಸ್ಟ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಟೆಂಪಲ್ಲು. ಒಂದೊಂದು ಸೈಡಲ್ಲೂ ಒಂದೊಂದು ಥರ ವ್ಯೂ ಮಾಡಿದ್ದಾರೆ, ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ಕಡೆ ಹೋದರೆ ಗಂಗಾ ಆರತಿ ಥರ ಮಾಡಿದ್ದಾರೆ, ಈ ಕಡೆ ಬಂದರೆ ಟ್ರೀಸ್ ಎಲ್ಲ ಮಾಡಿದ್ದಾರೆ. ಮತ್ತು ಆ ಕಡೆ ಹೋದರೆ ನೀರೆಲ್ಲ ಬರೋ ಥರ ರೋಡೆಲ್ಲ ಕಾಣಿಸುತ್ತೆ, ಸಿಟಿ ಎಲ್ಲ ಒಂಥರ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಸಮಾಧಾನ ಆಯಿತು. ಅದು ಸಂಜೆ ಹೋಗಿರೋದ್ರಿಂದ ತಣ್ಣ ಗಾಳಿಯೆಲ್ಲ ಬರ್ತಿತ್ತು, ಮತ್ತು ಟೈಮ್ ಕೂಡ ಆಗಿತ್ತು ಆಲ್ರೆಡಿ. ಹಾಗಾಗಿ ನಾನು ಕೂಡ ಬೇಗ ಬೇಗ ಫೋಟೋಶೂಟ್ನ ಮಾಡಿಕೊಂಡು ವೀಡಿಯೋನೆಲ್ಲ ತಗೊಂಡು ದೇವಸ್ಥಾನ ಒಳಗಡೆ ಹೋದ್ವಿ. ಈ ಕಡೆಯಿಂದ ಕೂಡ ಒಂದು ಬಾಗಿಲಿದೆ. ಹಾಗೆ ಈ ದೇವಸ್ಥಾನದಲ್ಲಿ 7 ಶಿಖರಗಳಿದೆ. ಈ 7 ಶಿಖರಗಳು ಏನು UAE ಅಂದರೆ 7 ಎಮಿರೇಟ್ಸ್ನ ನಮಗೆ ಪ್ರತಿಬಿಂಬವಾಗಿ ತೋರಿಸೋ ಥರ ಇದೆ. ಹಾಗೆ 12 ಸಣ್ಣ ಗೋಮಠಗಳು ಕೂಡ ಇದೆ ಇಲ್ಲಿ. 402 ಪಿಲ್ಲರ್ಸ್ ಕೂಡ ಇದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಸಿಮೆಂಟು ಮಣ್ಣು ಏನನ್ನು ಯೂಸ್ ಮಾಡ್ದಲೇ ಬರೀ ಕಬ್ಬಿಣದಲ್ಲಿ ಇದನ್ನು ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಈ ದೇವಾಲಯದ ಒಳಗಡೆ ದೇವರುಗಳು ಯಾವುದ್ಯಾವುದಿದೆ ಅಂತ ನೋಡೋದಿದ್ರೆ ಅಕ್ಷರ ಪುರುಷೋತ್ತಮ, ಸ್ವಾಮಿನಾರಾಯಣ ಭಗವತ್ ಅವರಿದ್ದಾರೆ, ಹಾಗೂ ರಾಧಾಕೃಷ್ಣ ಇದೆ, ಶಿವ ಪಾರ್ವತಿ, ಸೀತಾರಾಮ, ಅಯ್ಯಪ್ಪ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ, ಇಷ್ಟು ದೇವರುಗಳು ನೆಲೆಸಿದ್ದಾರೆ ಒಳಗಡೆ. ನೋಡೋದಕ್ಕಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಾವು ಕೂಡ ದರ್ಶನ ಮಾಡಿಕೊಂಡು ಹಾಗೆ ಮತ್ತೆ ನನ್ನ ಗುಂಡಣ್ಣ ಗಂಟೆನ ಬಾರಿಸ್ಬೇಕು ಅಂತ ಹೇಳ್ದ. ಹಾಗೆ ಗುಂಡಣ್ಣನ ಕೂಡ ಅಲ್ಲಿ ನಿಲ್ಲಿಸ್ಕೊಂಡು ನಾವು ಇನ್ನೂ ಒಂದು ಸ್ವಲ್ಪ ಗಂಟೆಗಳನ್ನ ಓಡಿಸ್ಕೊಂಡು ಹಾಗೆ ಆ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ನಾವು ಏನು ಸ್ಯಾಂಡಲ್ಸ್ನ ಬಿಟ್ಟಿದ್ವಿ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಸ್ಯಾಂಡಲ್ಸ್ನೆಲ್ಲ ಹಾಕ್ಕೊಂಡು ಹಾಗೆ ರಿಟನ್ನು ನಾವು ಮನೆ ಕಡೆ ಹೊರಟ್ವಿ. ಒಂಥರ ನಿಜವಾಗ್ಲೂ ಟೆಂಪಲ್ ತುಂಬಾ ಚೆನ್ನಾಗಿತ್ತು. ಮನಸ್ಸು ಕೂಡ ತುಂಬಾ ಅಗ್ರ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ಹಾಗೂ ಟೆಂಪಲ್ ಪಕ್ಕದಲ್ಲೇ ಊಟಕ್ಕೆ ಕೂಡ ವ್ಯವಸ್ಥೆ ಇದೆ, ಅಂದರೆ ರೆಸ್ಟೋರೆಂಟ್ ಕೂಡ ಇದೆ. ಅಲ್ಲಿ ಇಂಡಿಯನ್ ಫುಡ್ಸ್ ಕೂಡ ಸಿಗುತ್ತೆ, ನಾವು ಅಮೌಂಟ್ನ ಪೇ ಮಾಡಿ ತೊಗೋಬೋದು. ಹಾಗೂ ಶಾಪಿಂಗ್ ಕೂಡ ಇದೆ, ಬಟ್ಟೆಗಳೆಲ್ಲ ಇಟ್ಟಿದ್ರು. ಗುಂಡಣ್ಣ ತುಂಬ ಅಳ್ತಿದ್ದ, ಹಾಗಾಗಿ ನಾವು ಅದನ್ನೆಲ್ಲ ನೋಡೋದಕ್ಕಾಗಲಿಲ್ಲ. ವೀಡಿಯೋದಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸೋದಕ್ಕಾಗಲಿಲ್ಲ. ಸೊ ನಾವು ಕೂಡ ಮನೆ ಕಡೆ ಹೊರಟ್ವಿ. ಏನೇ ಆದ್ರೂ ಈ ಮರಳುಗಾಡಲ್ಲಿ ನಮ್ಮ ಹಿಂದೂ ದೇವಾಲಯ ನಿರ್ಮಿಸಿದ್ದಾರೆ ಅಂತಂದರೆ ನಮ್ಮ ಹಿಂದೂಯಿಸಮ್ ಎಷ್ಟು ಗ್ರೇಟ್ ಇರ್ಬೋದು ಅಲ್ವಾ. ಜೈ ಶ್ರೀರಾಮ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.